ಫೆಬ್ರವರಿ 8ನೇ ತಾರೀಕು ಫುಟ್ಬಾಲ್ ಟೂರ್ನಮೆಂಟ್ನಲ್ಲಿ ಪ್ರೇಕ್ಷಕರ ಗ್ಯಾಲರಿ ಕುಸಿದಿದ್ದು ಮಂಗಳೂರಿನಲ್ಲಿ. ನಿಮಗೆಲ್ಲ ಗೊತ್ತೇ ಇರತಕ್ಕಂಥ ವಿಚಾರ. ಆದರೆ ಅಂಥ ಒಂದು ದೊಡ್ಡ ದುರಂತ ಆಗಿದ್ದರೂ ಕೂಡ ಸಣ್ಣ ಪುಟ್ಟ ಗಾಯಗಳಿಂದ ಪ್ರೇಕ್ಷಕರು ಪಾರಾಗಿದ್ದರು. ಫೆಬ್ರವರಿ 8ನೇ ತಾರೀಕು ರಾತ್ರಿ ನಡೆದಿರುವ ಘಟನೆಯ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಫುಟ್ಬಾಲ್ ಟೂರ್ನಮೆಂಟ್ನಲ್ಲಿ ಕುಸಿದಿತ್ತು ಪ್ರೇಕ್ಷಕರ ಗ್ಯಾಲರಿ. ಮಂಗಳೂರಿನ ಎಮ್ಮೆಕೆರೆ ಬಳಿ ನಡೆದಂತಹ ಘಟನೆ ಅದು. ಫೆಬ್ರವರಿ 8ನೇ ತಾರೀಕು ರಾತ್ರಿ ಬೋಳಾರ್ ಸೂಪರ್ ಲೀಗ್ನಿಂದ ಫುಟ್ಬಾಲ್ ಕ್ರೀಡೆ ಅದು. BSL ವತಿಯಿಂದ ಆಯೋಜನೆ ಆಗಿದ್ದಂತಹ ಫುಟ್ಬಾಲ್ ಟೂರ್ನಮೆಂಟ್ ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಪ್ರೇಕ್ಷಕರು ಪಾರಾಗಿದ್ದರು. ಆ ಗ್ಯಾಲರಿ ಕುಸಿತವಾಗ್ತಾ ಇರ್ತಕ್ಕಂಥ ದೃಶ್ಯ ನೋಡಿ ಅಲ್ಲಿ ಅದು ಈಗ ವೈರಲ್ ಆಗಿದೆ. ಬಟ್ ಇಷ್ಟಾದರೂ ಕೂಡ ಎಲ್ಲೂ ಕಾಲು ತುಳಿತ ಆಗಲಿ ಮತ್ತೊಂದಾಗಲಿ ಏನೂ ಆಗಿಲ್ಲ. ಎಲ್ಲರೂ ಸಣ್ಣ ಪುಟ್ಟ ಗಾಯದಿಂದ ಎಸ್ಕೇಪ್ ಆಗಿದ್ದಾರೆ. ಆಶ್ಚರ್ಯ, ಪ್ರಾಣ ಹೋಗಬೇಕಾಗಿತ್ತು ಸುಮಾರು ಜನದ್ದು. ಹಂಗಿದೆ ಆ ದೃಶ್ಯ ನೋಡಿದ್ರೆ. ಅದೃಷ್ಟವಶಾತ್ ಆ ಥರದ್ದು ಏನೂ ಆಗಿಲ್ಲ. ಈ ಫೆಬ್ರವರಿ 8ನೇ ತಾರೀಕು ನಡೆದಂತಹ ಘಟನೆ ಮಂಗಳೂರಿನ ಎಮ್ಮೆಕೆರೆ ಬಳಿ ಬೋಳಾರ್ ಸೂಪರ್ ಲೀಗ್ ಫುಟ್ಬಾಲ್ ಆಯೋಜನೆ ಮಾಡಿದ್ರು. ಎಲ್ಲ ಕೂತ್ಕೊಂಡು ಫುಟ್ಬಾಲ್ ನೋಡ್ತಾ ಇದ್ದಾಗ ಗ್ಯಾಲರಿ ಏಕಾಏಕಿ ಕುಸಿದಿದೆ. ಅಂದರೆ ಜನ ಕೂತ್ಕೊಂಡು ನೋಡ್ತಿದ್ರಲ್ಲ, ಸ್ಟೆಪ್ ಬೈ ಸ್ಟೆಪ್ ಅದೆಲ್ಲ ಕುಸಿದಿದೆ. ಆ ಕುಸಿತದ ದೃಶ್ಯ ಈಗ ನೀವು ನೋಡ್ತಾ ಇದ್ದೀರಿ ಹೆಂಗಾಯಿತು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಇದು ಟೆಂಪರರಿಯಾಗಿ ಗ್ಯಾಲರಿ ಮಾಡಿದ್ದ ಅಥವಾ ಪರ್ಮನೆಂಟ್ ಆಗಿತ್ತಾ? ಏನು ಕಾರಣ ಈ ರೀತಿ ಆಗೋದಕ್ಕೆ ಅಂತ? ಅರವಿಂದ್, ಈ ಎಮ್ಮೆಕೆರೆ ಮೈದಾನದಲ್ಲಿ ಹಲವಾರು ಬಾರಿ ಈ ರೀತಿಯಾದಂತ ಕ್ರೀಡೆಗಳು ನಡೆಯುತ್ತದೆ. ಅದು ಕ್ರಿಕೆಟ್ ಆಗಿರ್ಬೋದು ಅಥವಾ ಫುಟ್ಬಾಲ್ ಆಗಿರ್ಬೋದು. ಆ ಸಂದರ್ಭದಲ್ಲಿ ತಾತ್ಕಾಲಿಕವಾದಂತ ಗ್ಯಾಲರಿಯನ್ನ ಈ ರೀತಿಯಾಗಿ ನಿರ್ಮಾಣ ಮಾಡ್ತಾರೆ, ಮರ ಮತ್ತು ಕಬ್ಬಿಣವನ್ನ ಬಳಕೆ ಮಾಡಿ. ಆದ್ರೆ ಹೆಚ್ಚಿನ ಜನರು ಕೂತಿರೋದ್ರಿಂದ ಈ ಒಂದು ಘಟನೆ ನಡೆದಿರುವಂತ ಸಾಧ್ಯತೆ ಇದೆ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಫುಟ್ಬಾಲ್ಗೆ ವೀಕ್ಷಣೆಗಾಗಿ ಬಂದಿದ್ರು. ರಾತ್ರಿಯಿಂದ ಬೆಳಿಗ್ಗೆವರೆಗೆ ನಡೆಯುವಂತ ಇದೊಂದು ಪೆಡ್ ಲೈಟ್ ಮ್ಯಾಚ್. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದಿದ್ರು. ಅದರಲ್ಲೂ ಈ ಭಾಗದಲ್ಲಿ ಫುಟ್ಬಾಲ್ ಅಂದ್ರೆ ಬಹಳಷ್ಟು ಪ್ರೀತಿ ಇರುವಂತ ಕ್ರಿಕೆಟ್ ಫುಟ್ಬಾಲ್ ಪ್ರೇಮಿಗಳಿದ್ದಾರೆ. ಅವರೆಲ್ಲರೂ ಬಂದು ಈ ರೀತಿಯಾಗಿ ಕೂತಿರುವಂತ ಕಾರಣಕ್ಕಾಗಿ ಏಕಾಏಕಿಯಾಗಿ ಕುಸಿದು ಬಿದ್ದಿರುವಂತದ್ದು ಗ್ಯಾಲರಿ ಬಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ. ಆದ್ರೆ ಬಿದ್ದಂತ ಸಂದರ್ಭದಲ್ಲಿ ಎಲ್ಲರೂ ಒಬ್ಬರೊಬ್ಬರ ಮೇಲೆ ಬಿದ್ದಿರುವಂತ ಕಾರಣಕ್ಕಾಗಿ ಎಲ್ಲರೂ ತಕ್ಷಣಕ್ಕೆ ಓಡಿ ಫುಟ್ಬಾಲ್ ನ ಆಟದ ಮೈದಾನ ಏನಿತ್ತು ಅದರ ಭಾಗಕ್ಕೆ ಬಂದಿದ್ರು. ಆ ಬಳಿಕ ಆಯೋಜಕರೆಲ್ಲರನ್ನ ಹೊರಗೆ ಕಳಿಸಿರುವಂತ ಸಣ್ಣ ಪುಟ್ಟ ಗಾಯಗಳನ್ನ ಹೊರತುಪಡಿಸಿದರೆ ಯಾವುದೇ ರೀತಿಯಾದಂತ ದೊಡ್ಡ ತೊಂದರೆಗಳು ಯಾರಿಗೂ ಆಗಿಲ್ಲ. ಕಳೆದ ಫೆಬ್ರವರಿ 8ನೇ ತಾರೀಕಿಗೆ ಈ ಘಟನೆ ನಡೆದಿರುವಂತದ್ದು. ಈಗ ಅದರ ವಿಡಿಯೋ ವೈರಲ್ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಸುಕ್ಪಾಲ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.